ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಟ್ಯಾಕ್ ಎಲ್ಲ ಮಾಡಿದ್ದು ನಿಮ್ಮವರು ಅಂತ ಅವರು ಒಪ್ಕೊಂಡಿದ್ದಾರೆ. ಸೊ ಪ್ಲೀಸ್ ಸತ್ಯ ಏನು ಅಂತ ನೀವು ನಿಮ್ಮ ಬಾಯಲ್ಲೇ ಗೌತಮ್ ಅವ್ರಿಗೆ ಹೇಳಿ. ಅಮ್ಮ, ನಾನು ಈಗಲೂ ಇದನ್ನ ನಂಬೋದಕ್ಕೆ ತಯಾರಿಲ್ಲ. ಬಟ್ ಸಾಕ್ಷಿಗಳನ್ನೆಲ್ಲ ಇಟ್ಕೊಂಡು ನೋಡಿದ್ರೆ ನೀವು ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇದೆ. ವಾಟ್? ಮಾಮ್ ಹೆಸರು ಪಂಕಜನ? ಯಾಕೆ ಹೀಗೆ ಮಾಡಿದ್ರಿ? ನನ್ನ ಮಗು ಏನ್ ಮಾಡಿತ್ತಮ್ಮ ನಿನಗೆ? ನಿಮ್ಗೆ ಯಾಕಂದ್ರೆ ಮೇಲೆ ದ್ವೇಷ? ಅಮ್ಮ, ಇದಕ್ಕೆ ನಿಮ್ ಕಡೆಯಿಂದ ಉತ್ತರ ಸಿಗೋ ತನಕ ನನಗೆ ಸಮಾಧಾನ ಇರಲ್ಲಮ್ಮ. ನಿಮ್ದಿರಲ್ಲ, ನನ್ಗೆ ಉತ್ತರ ಬೇಕು. ಹೇಳಿಮ್ಮ. ಮಾತಾಡಿ ಅತ್ತೆ. ಗೌತಮ್ ಅವ್ರ ಪ್ರಶ್ನೆ ಕೇಳ್ತಿದಾರಲ್ಲ, ಅದಕ್ಕೆ ಉತ್ತರ ಕೊಡಿ. ಎಲ್ಲಾನು ಕ್ಲಿಯರ್ ಮಾಡಿ. ಅದಕ್ಕೆ ಒಂದು ನಿಮಿಷ ಬಂದೆ. ದೇವ್ರೆ, ಏನಾದ್ರೂ ಒಂದು ದಾರಿ ತೋರ್ಸಪ್ಪ. ಗೆಳೆಯ, ಇನ್ನು ಇಲ್ಲಿದ್ರೆ ಖಂಡಿತ ಇದ್ರಲ್ಲಿ ಲಾಕ್ ಆಗ್ತೀನಿ. ಇಲ್ಲಿಂದ ಹೆಂಗಾದ್ರೂ ಎಸ್ಕೇಪ್ ಆಗೋಣ. ನಿಂತ್ಕೊಳ್ಳಿ ಮಾವ, ಇದು ನಿಮ್ ಜಾಗನೇ. ನೀವ್ಯಾರು? ಏನ್ ನಿಮ್ ಬ್ಯಾಕ್ ಗ್ರೌಂಡು? ನೀವು ಅಲ್ಲಿದ್ರಿ, ಇಲ್ಲಿದ್ರಿ, ನಿಮ್ದು ರಾಯಲ್ ಫ್ಯಾಮಿಲಿ ಅಂತ ಸುಳ್ಳು ಹೇಳ್ಕೊಂಡು ಯಾಕೆ ಬಂದ್ರಿ ಇಲ್ಲಿಗೆ? ಇಲ್ಲಿ ಯಾವುದು ನಡೆಯಲ್ಲ. ನೀವು ಹೇಳಿದ್ದಲ್ಲ ಸುಳ್ಳು ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಏನ್ ಗೌತಮ್ ಅದು? ಇವರು ಲಕ್ಷ್ಮೀಕಾಂತ್ ಅಲ್ಲ, ಬರೀ ಕಾಂತ ಅನ್ನೋದಕ್ಕೆ ನನ್ನ ಹತ್ರ ಇರೋ ಸಾಕ್ಷಿ. ಓ ಮೈ ಗಾಡ್, ಏನಾಗ್ತಿದೆ ಇಲ್ಲಿ? ಇಲ್ಲಿಗೆ ಬರೋದಕ್ಕೆ ಮುಂಚೆ ನಿಮ್ಮನ್ನ ಎಲ್ಲರೂ ಕಾಂತ ಅಂತ ಅಲ್ಲ ಕರಿತಾ ಇದ್ದಿದ್ದು? ಇದೆಲ್ಲ ಗೌತಮ್ ಹೆಂಗ್ ಗೊತ್ತಾಯ್ತಪ್ಪ? ನೀವು ಈ ತರ ಸಿಕ್ಕಾಕೋತೀರಾ ಅಂತ ನೀವು ಅನ್ಕೊಂಡೇ ಇರಲಿಲ್ಲ ಅಲ್ವಾ? ನಿಮ್ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೆಲ್ಲೋ ಮಾಡಬಾರ್ದನ್ನ ಮಾಡಿ ಇಲ್ಲಿ ಬಂದು ತಲೆ ಮರೆಸ್ಕೊಂಡಿದ್ದೀರಾ. ಆಗ ಕೇಸ್ ರಿಜಿಸ್ಟರ್ ಆಗಿತ್ತಲ್ಲ, ಅದರ FIR ಕಾಪಿ ಇದು. ಹಾಗೆ ನಿಮ್ಮ ಫೋಟೋಸ್. ಇದಕ್ಕೇನು ಹೇಳ್ತೀರಾ? ಹೇಳೋದಕ್ಕೇನು ಉಳಿದಿದೆ? ನಿಮ್ಮ ಮುಖಾನೇ ಎಲ್ಲಾನು ಹೇಳ್ತಾ ಇದೆ. ಈ ಥರದೊಂದು ದಿನ ಬರುತ್ತೆ ಅಂತ ನೀವು ಅನ್ಕೊಂಡೇ ಇರಲಿಲ್ಲ ಅಲ್ವಾ? ಪ್ರತಿಯೊಬ್ಬರ ಜೀವನದಲ್ಲೂ ಜಡ್ಜ್ಮೆಂಟ್ ಡೇ ಅಂತ ಒಂದು ಇರುತ್ತೆ. ಅವತ್ತಿನ ದಿನ ಎಲ್ಲಾನು ಇತ್ಯರ್ಥ ಆಗುತ್ತೆ. ಆ ದಿನ ಇವತ್ತು ಬಂದಿದೆ. ಕೊಡೋದು. ಈ FIR ಕಾಪಿಯಲ್ಲಿ ನನ್ನ ಹೆಸರಿಲ್ಲ. ಬಚಾವಾಗೋದಕ್ಕೆ ನನಗೆ ಇನ್ನೊಂದು ಚಾನ್ಸ್ ಇದೆ. ಏನಲ್ಲ ಇದು? ಇಂಥದ್ದೊಂದು ಆಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀನು ಆಕ್ಸಿಡೆಂಟ್ ಮಾಡಿ ಒಬ್ಬರನ್ನ ಸಾಯಿಸಿದೀಯಾ? ಏನಿದು? ಮಾಮ್ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ. ಅದಕ್ಕೇನಾ ನಮ್ಮನ್ನೆಲ್ಲ ಊರ್ ಬಿಡಿಸಿ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಮತ್ತೆ ಭವಿಷ್ಯ ಕಟ್ಕೋಬೇಕು ಅಂತ ಹೇಳಿದೆ. ಏನ್ ಹೇಳ್ತಾ ಇದ್ದೀರಾ? ಒಂದ್ ನಿಮಿಷ ಗೌತಮ್, ನನಗೆ ಹೀಗೆಲ್ಲ ಅರ್ಥ ಆಗ್ತಾ ಇದೆ ಇಲ್ಲಿ ಏನ್ ನಡೀತಾ ಇದೆ ಅಂತ. ನೀನ್ ಎಲ್ಲಾ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಓ ಸಿಸ್ಟರ್ ಕಣ್ಣು ಹೊಡಿತಾಳೆ ಅಂದ್ರೆ ಏನೋ ಪ್ಲಾನ್ ಮಾಡಿದಾಳೆ.
ಪ್ಲೇಟ್ ಚೇಂಜ್. ಏನನ್ನ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾಕಣ್ಣ ಇಂಥ ಕೆಲಸ ಮಾಡಿದೆ? ಏನ್ ಕಮ್ಮಿ ಆಗಿತ್ತು ನನಗೆ? ಈ ಮನೆಯಲ್ಲಿ ನಿನ್ಗೆಲ್ಲ ಕೊಟ್ಟಿದ್ದೆ, ಯಾವ ಕೊರತೆನೂ ಇರ್ಲಿಲ್ಲ. ಅಂತದ್ರಲ್ಲಿ ಮನೆಯವ್ರ ಜೀವದ ಜೊತೆ ಆಟಾಡೋ ಬುದ್ಧಿ ನಿನಗೆ ಯಾಕಣ್ಣ ಬಂತು? ನಿಜ ಹೇಳು, ಭೂಮಿಕಾ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀನೇ ತಾನೆ? ಆನಂದ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀನೇ ತಾನೆ? ಗೌತಮ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀನೇ ತಾನೆ? ಎಷ್ಟೇ ಆದ್ರೂ ಕ್ರಿಮಿನಲ್ ಅಲ್ವಾ ನೀನು? ನೀನ್ ಕ್ರಿಮಿನಲ್ ಬುದ್ಧಿ ಎಲ್ಲಿ ಹೋಗೋದು ಹೇಳು? ನಮ್ ಜೊತೆಲೆ ಇದ್ಕೊಂಡು ನಮ್ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ಬಿಟ್ಟಿಯಲ್ಲ ನೀನು. ಸಾಲ್ದು ಅಂತ ನನ್ನ ಹೆಸರಿಗೂ ಮಸಿ ಬೆಳೆಯೋ ಕೆಲಸ ಮಾಡ್ತಾ ಇದ್ದೀಯ ನೀನು. ಇದೇನಪ್ಪ ಇದು? ಸಿಸ್ಟರ್ ಈ ತರ ಉಲ್ಟ ಹೊಡಿತಾ ಇದ್ದಾಳೆ. ಮರ್ಯಾದೆ ಅಂತ ಬಗಳು ಇದೆಲ್ಲ ಮಾಡಿಸಿದ್ದು ನೀನೇ ತಾನೆ? ಎಲ್ಲಿ ನಿನ್ ಗಂಡ? ನಿನ್ನೆ ಕೇಳ್ತಾ ಇರೋದು, ಎಲ್ಲಿ ಅವನು? ಇಲ್ಲೇ ಎಲ್ಲ ಅವನೇ. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ನೀನು. ನೀನ್ ಮಾಡ್ತಿರೋ ಸರಿಯೇ, ನಮ್ಮನ್ ತಗೊಂಡೋಗಿ ದನಗಳು ಕಟ್ಟಾಕ್ತಂಗೆ ಆ ಕತ್ಲೆ ಮನೇಲಿ ಕಟ್ಟಾಕಿದ್ಯಲ್ಲ, ಇದು ಯಾವ ನ್ಯಾಯ ಅಂದರು? ನಿಂಗೋಸ್ಕರ ಏನೆಲ್ಲ ಮಾಡಿವ್ನಿ ನಾನು. ಅಲ್ಲ, ನಿನ್ ಗುಟ್ನೆಲ್ಲ ನಾನು ಹೊಟ್ಟೆಯಾಗಿ ಮಡಿಕೊಂಡಿನಲ್ಲ. ಉಪಕಾರ ಮಾಡಿದವ್ರಿಗೆ ಇಂಥದ್ರೂ ಮಾಡೋದು ನೀನು. ಆ ಭಗವಂತ ಮೆಚ್ಚನೆ. ನೋಡು, ನನ್ನ ತಲೆ ಬಿಸಿ 1000 ಇದೆ. ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ನೋಡ್ ನಜ್ಜಿ, ನಾನು ಇದೆಲ್ಲ ಮಾಡಿದ್ದು ಯಾಕಂದ್ರೆ ನೀವು ಯಾರ ಕೈಯಲ್ಲೂ ತಗೊಳಕೋಬಾರ್ದು, ನಿಮಗೂ ನಮಗೂ ಸಮಸ್ಯೆ ಆಗಬಾರ್ದು ಅಂತ. ನಮ್ಮ ಹುಡುಗರು ನಿಮ್ಗೇನಾದರೂ ಹಿಂಸೆ ಕೊಟ್ರ, ಹೊಡೆದ್ರ, ಬಡಿದ್ರ ಇಲ್ಲ ತಾನೆ? ನನ್ನ ಕಷ್ಟನೂ ಅರ್ಥ ಮಾಡ್ಕೊ. ಅಷ್ಟಕ್ಕೂ ನಿನಗೇನು ಕಡಿಮೆ ಮಾಡಿದ್ದೀನಿ? ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ತಾನೆ? ನೋಡು, ಬಂಗಾರದ ಪಂಜರಾನೇ ಅಲ್ವೇ? ನಮ್ನ ಈ ಕೈದಿಗಳಂಗೆ ಕಟ್ಟಾಕ್ಬಿಟ್ರೆ ಉಸಿರು ಕಟ್ಟಾಕಿಲ್ವೇ ನಮ್ಗೆ? ನಿಮ್ಗೆ ಸಹಾಯ ಮಾಡಿದ ತಪ್ಪಿಗೆ ನಾವು ನರಕ ಅನ್ಭವಿಸ್ಬೇಕಾ? ಸರಿ, ಇನ್ಮೇಲೆ ಆ ರೀತಿ ಮಾಡಬೇಡಿ ಅಂತ ನಾನು ಅವ್ರ ಹತ್ರ ಹೇಳ್ತೀನಿ, ಸರಿನಾ? ನಿಮ್ಮ ಅಪ್ರಾಣಿಗೂ ಏನು ಮಾಡಕ್ಕಿಲ್ವಾ? ಏನು ಮಾಡಕ್ಕಿಲ್ಲ. ನಿಮ್ಮ ಅವ್ರಾಣಿಗೂ ಬ್ಯಾವ್ರಾಣಿಗೂ ಏನು ಮಾಡಕ್ಕಿಲ್ಲ ತಾನೆ ನಮ್ಗೆ? ಇಲ್ಲ ನಂಜಿ, ನಿನಗೇನೂ ಆಗಲ್ಲ. ನಿಮಗೇನು ಬೇಕೋ ಅದನ್ನೆಲ್ಲ ಕೊಡ್ತೀವಿ.